ಹಂಗೆ ಇರಲಿ. ಕರೆಕ್ಟಾಗಿ ಬಿಡಿ, ಹಂಗೆ ಬಿಡಿ, ಹಂಗೆ ಲೈಟ್ ಕರೆಕ್ಟಾಗಿ ಬಿಡ್ಬೇಕು. 3 ವರ್ಷ ಇರ್ಬೋದು, 3 ವರ್ಷದ ಮರಿ ಇರ್ಬೋದು. ಇದು ಹೆಚ್ಚಾಗಿ ನೀರಿನ ವಾತಾವರಣದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳುತ್ತೆ. ಹಳ್ಳಗಳಾಗಿರ್ಬೋದು, ದಟ್ಟವೇರ ಕಾಡಾಗಿರ್ಬೋದು, ಗುಡ್ಡಗಳಲ್ಲಿ ಕಾಣಿಸ್ಕೊಳುತ್ತೆ. ನನಗೆ ವರ್ಷ ಸಿಗ್ತಾ ಇರುತ್ತೆ ಇಲ್ಲಿ ಲೊಕೇಶನ್. ಯಾಕಂದರೆ ಕೆರೆ ಇದೆ, ಕೆರೆಗೆ ಸಂಬಂಧಪಟ್ಟಂಥ ಕೋಳಿಗಳು ಸಿಗ್ಬೋದು, ಮೊಲಗಳು ಸಿಗ್ಬೋದು, ಮನೆ ಸುತ್ತಮುತ್ತಲು ಹೆಗಣಗಳು ಸಿಗ್ಬೋದು. ಅದೇ ತಕ್ಕಂಗೆ ಆಹಾರ ಹುಡುಕ್ತವೆ. ಹೆಚ್ಚಾಗಿ ರಾತ್ರಿ ಸಂಚಾರದಲ್ಲಿ ಓಡೋಣ ಅಂಥದ್ದು ಈ ಹೆಬ್ಬಾವು. ತಿಳಿಸ್ಬೇಕು, ನಾನು ನೋಡಿ ಮಾತಾಡಿ ಅದನ್ನ ಕೆಲಸ ಏನು ಮಾಡ್ತೀನಿ ಇವತ್ತು. ಥ್ಯಾಂಕ್ ಯು. ಸ್ನೇಕ್ ಅಂಡ್ ಶಿವಮೊಗ್ಗ ಭಗವಂತ ಈ ಕುಟುಂಬ ಪ್ರತಿಯೊಬ್ಬರಿಗೂ ಅನುಕೂಲ ಮಾಡಿಕೊಡ್ತಿದ್ದಾರೆ ಹಾವುಗಳನ್ನು ರಕ್ಷಣೆ ಮಾಡೋಕ್ಕೆ. ಥ್ಯಾಂಕ್ ಯು. ಲೈಟ್ ತೆಗೆದು ಅಷ್ಟಣ. ಹಾಂ, ರೂಲ್ಸ್ ಪ್ರಕಾರ ಏನಾದರೂ ಹೆಬ್ಬಾವು ಕಾಡಿನ ಹಂಗೆ ಇರಲಿ. ಕರೆಕ್ಟಾಗಿ ಬಿಡಿ, ಹಂಗೆ ಬಿಡಿ, ಹಂಗೆ ಲೈಟ್ ಕರೆಕ್ಟಾಗಿ ಬಿಡ್ಬೇಕು. ನೀರು ಕೊಡಿ, ನೀರಂತ ಕೊಡಿ, ನೀರಂತ ಕೊಡಿ. ಸರ್ ಈ ಕಡೆ ಸರ್ ನೀರು ಹಾಕ್ಬೇಕಾ? ಒಂದು ನಿಮಿಷ. ನೀರು ನಲ್ಲಿ ಥರ ಬರ್ಬೇಕಷ್ಟೆ ಕೈಗೆ, ಹಂಗಲ್ಲ ಕಣ್ರಿ. ಗಲೀಜಾಗ್ಬಿಟ್ಟಿದೆಯಲ್ಲ, ಅಂದರೆ ಇನ್ನೂ ಮರಿಗಳಿದ್ದಾವೆ ಅಂತ ಹೇಳಕ್ಕಾಗಲ್ಲ. ಒಂದು 2 ವರ್ಷ 3 ವರ್ಷದ ಒಳಗಡೆ ಇರೋ ಮರಿ ಇದು. ಚೆನ್ನಾಗಿದೆ ನೋಡಿ. ಹೌದಾ? ಅಂದರೆ ಸುತ್ತಮುತ್ತಲ ಇಲ್ಲಿ ಕೆರೆಗಳಿದಾವೆ, ಆಮೇಲೆ ದೊಡ್ಡ ಚಾನಲ್ ಇದೆಯಲ್ಲ, ಕಲ್ಲಿನ ಕೋಟ್ರುಗಳಿದಾವೆ. ಮೊಟ್ಟೆ ಇಟ್ಟರೆ ಒಂದು 20ರಿಂದ 80 ಮರಿ ಹಾಕತ್ತೆ ಅಂತ ನಾವು ಓದಿದ್ವಿ, ಕೇಳಿದ್ವಿ. ಇದು 4 ಕಡೆ. ಹೌದಾ? ಟೇಪ್ ಇದೆಯಾ? ಟೇಪ್ ಇದೆಯಾ? ಟೇಪ್ ಇದೆ ಯಾರ್ದ ಮನೇಲಿ? ಟೇಪ್ ಕೊಡಿ. 3.5 ಇರ್ಬೋದಲ್ಲಪ್ಪ. 3.5 ಕಡೆ ನೀರು ಇದು ಹಾವಿಂದ ಏನು ಹೆಬ್ಬಾವಿನ ವಿಶೇಷ ಅಂದರೆ, ಯಾರು ಹಿಡಿಯಕ್ಕೆ ಹೋದ್ರೆ ರೀಸರ್ಚ್ ಮಾಡುತ್ತೆ. ಸ್ವಲ್ಪ ನೀರು ತುಂಬುತ್ತೆ. ಅದು ರೀಸರ್ಚ್ ಮಾಡಿದ್ರೆ ಕೈ ಜಾರ್ಬೋದು, ಸ್ಮೆಲ್ ಅಂತ ಬಿಡ್ಬೋದು. ಫೋಟೋ ಆಮೇಲೆ ಆಯ್ತಾ? ಓಕೆ, ಎಲ್ಲರೂ ವಿಡಿಯೋ ಎಲ್ಲ ಆಫ್ ಮಾಡಿ ಸಾಕು. ಒಂದು ನಿಮಿಷ. ವಸ್ತು ಆಫ್ ಮಾಡಿ. ಲೇಔಟ್ ಇದು ಸಂಬಂಧಪಟ್ಟಂಗೆ ಅರಣ್ಯ ಇಲಾಖೆ ಮುಖಾಂತರ ಕಾಡಿಗೆ ಬಿಡುವಂತ ವ್ಯವಸ್ಥೆ ಮಾಡ್ತೀವಿ. ಇನ್ನೂ 1 2 ಕಡೆ ಕ್ಯಾಚ್ ಈಗ ಹೋಗ್ಬೇಕಾಗತ್ತೆ. ಥ್ಯಾಂಕ್ ಯು. ಯಾಕಂದ್ರೆ ಯಾರು ಹಿಡಿಬೇಡಿ, ಒಳಕ್ ಮಣ್ಣು ಮಿಂಗಿರುತ್ತೆ. ಒಂದು ನಿಮಿಷ.